ನೀರಾವರಿ ಪದ್ಧತಿಯನ್ನು ಇವರು ಅಳವಡಿಸಿಕೊಂಡ್ರು. ಇವತ್ತು ಹೊಯ್ಸಳರು ಮತ್ತು ವಿಜಯನಗರದವರಿಗೆ ಸಂಬಂಧಪಟ್ಟಂಥ ನೀರಾವರಿ ಇದೆಯಲ್ಲ, ಇರಿಗೇಷನ್, ಯಾಕೆಂದರೆ ಭಾರತ ಅಥವಾ ಕರ್ನಾಟಕ ಇದು ಕೃಷಿ ನಾಡು, ಇದು ರೈತರ ಅದು ಕೃಷಿ ಪ್ರಧಾನ ದೇಶ. ಇಲ್ಲಿ ಕೃಷಿನೇ ಮುಖ್ಯವಾದಂಥ ಒಂದು ಹಣವನ್ನು ಸಂಪತ್ತನ್ನು ಸಮಾಜದಲ್ಲಿ ತರುವಂಥ ವೃತ್ತಿ. ಅದರಲ್ಲಿ ನೀರಿನ ಒಂದು ವಿತರಣೆ, ನೀರಿನ ರಕ್ಷಣೆ ಇದು ಬಹಳ ದೊಡ್ಡದು. ಇದನ್ನು ಹೊಯ್ಸಳರು ಮಾಡ್ಕೊಂಡು ಬಂದಿದ್ರು. ಹೊಯ್ಸಳರು ಮಾಡಿದ್ದನ್ನು ಈ ಹುಕ್ಕಬೊಕ್ಕರು ಗಮನಿಸಿ ಕಲ್ತ್ಕೊಂಡಿದ್ರು. ವಿದ್ಯಾರಣ್ಯರು ಇಡೀ ದೇಶವನ್ನು ಸುತ್ತಿದ್ರಿಂದ ಭಾರತದಾದ್ಯಂತ ಎಂತೆಂಥ ನೀರಾವರಿ ಟೆಕ್ನಾಲಜಿಗಳನ್ನು ಬಳಸ್ತಾ ಇದ್ದಾರೆ ಅನ್ನುವುದನ್ನು ಬಲ್ಲವರು, ಪ್ರತ್ಯಕ್ಷ ನೋಡಿ ಬಲ್ಲವರು ವಿದ್ಯಾರಣ್ಯರು. ವಿಜಯನಗರದ ಇವನ ಹೊಯ್ಸಳರ ಎರೆಯಂಗನ ಕಾಲದಲ್ಲಿ, ವಿನಯಾದಿತ್ಯನ ಕಾಲದಲ್ಲಿ ಎಲ್ಲ ತೊರೆಗಳು, ಕುಳಿಗಳು ಕೆರೆಗಳಾಗಿ ಮಾರ್ಪಟ್ಟಿವು. ಅಂದರೆ ಸಣ್ಣದೊಂದು ಸ್ವಲ್ಪ ನೀರಿನ ಜಾಗ ಸಿಕ್ಕರೆ ಸಾಕು ಅಲ್ಲೊಂದು ಕೆರೆ ಕಟ್ಟಿಸ್ಬಿಡ್ತಿದ್ರು ಹೊಯ್ಸಳರು. ಲಕ್ಷ್ಮೀಧರ ಅಮಾತ್ಯನ ಶಾಸನನೇ ಇದೆ. ತಾಯಿ ಮಗುವಿಗೆ, ಇದು ಹೊಯ್ಸಳರ ಕಾಲದಲ್ಲಿ ಬಂದಂಥ ಒಬ್ಬ ಮಿನಿಸ್ಟರು ಲಕ್ಷ್ಮೀಧರ ಅಮಾತ್ಯ, ಅವನಿಗೆ ತಾಯಿ ತೊಡೆ ಮೇಲೆ ಕೂರಿಸ್ಕೊಂಡು ಪುಟ್ಟ ಮಗುಗೆ ಊಟ ಮಾಡಿಸ್ಬೇಕಾದ್ರೆ ಏನನ್ನ ಬೋಧನೆ ಮಾಡ್ತಿದ್ಲಪ್ಪ ಅಂದರೆ, ಕೆರೆಯಂ ಕಟ್ಟಿಸು, ಬಾವಿಯಂ ತೋಡಿಸು, ದೇವಾಗಾರಮಂ ನಿರ್ಮಿಸು ಅಂತ. ಇವತ್ತು ಯೂಟ್ಯೂಬಂ ನೋಡು, ಫೇಸ್ಬುಕ್ಕನ್ನು ಟೈಪಿಸು ಅಲ್ವಾ, ಆಮೇಲೆ ಎರಡೂ ಬೆರಳಲ್ಲಿ ಗೂಗಲಿಸು ಅಂತೆಲ್ಲ ಹೇಳಿಕೊಂಡು ಏನಾದ್ರು ಮಾಡು, ನನ್ನ ಕಾಟಕ್ಕೆ ಬರಬೇಡ, ನನಗೊಂದು ಫೋನು ನಿಂಗೊಂದು ಫೋನು, ಐಫೋನ್ ನ್ಯೂ ಫೋನ್, ಐಫೋನ್ ತುಂಬ ವ್ಯಥೆಯಿಂದ ಹೇಳ್ತಾ ಇದೆ. ಛಿದ್ರವಾಗ್ತಾ ಇದೆ ನಮ್ಮ ಸಮಾಜ. ಆ್ಯಕ್ಚುಲಿ ಒಂದು ಹೊರಗಿನ ಛಿದ್ರ ಆಗೋದು ಬೇರೆ, ಮಾರ್ಕೆಟ್ ಫೋರ್ಸ್ನಿಂದ ಎಲ್ಲವೂ ಒಳಗಡೆ ಇದರಲ್ಲಾಗ್ತದೆ. ತುಂಬ ಯಾರೋ ಬೆಂಗಳೂರಿನಲ್ಲಿ ಉಪನ್ಯಾಸ ಮಾಡುವಾಗ ಹೇಳ್ತಿದ್ರು, ಏನು ಅಂದರೆ ಈ ಅಪ್ಪ ಅಮ್ಮ ಇಬ್ಬರು ಸಾಫ್ಟ್ವೇರು ಹಾರ್ಡ್ವೇರಲ್ಲಿ ಕೆಲಸ ಮಾಡ್ತೀರಿ ಅಂತ ಹೇಳ್ಕೊಂಡು, ಅಪ್ಪ ಸಾಫ್ಟ್ವೇರು ಅಮ್ಮ ಹಾರ್ಡ್ವೇರು, ಮಕ್ಕಳು ನೋವೇರು ಅಂತ. ಆ ರೀತಿ ವಿಚ್ಛಿದ್ರವಾಗುವ ಸಂದರ್ಭ ಆ ಕಾಲದಲ್ಲಿ ವಿದ್ಯಾರಣ್ಯರು ಗಮನಿಸಿ ಕೃಷಿ ಗಟ್ಟಿ ಇರಬೇಕು ಅನ್ನೋದನ್ನು ಹೇಳಿ. ನಮ್ಮಲ್ಲಿ ಹಿಂದೆ ಗ್ರಂಥವೇ ಇದೆ, ಕೃಷಿ ಪರಾಶರ ಅನ್ನುವಂಥ ಬಹಳ ದೊಡ್ಡ ಕೃಷಿಗೆ ಸಂಬಂಧಪಟ್ಟಿರುವಂಥದ್ದೇ ಇದೆ. ನಾವೇನು ಕೃಷಿನ ನಬಾರ್ಡು ಆಮೇಲೆ ವಿಶ್ವಸಂಸ್ಥೆ ನೋಡ್ಕೊಂಡೇನು ಕಲ್ತ್ಕೊಳ್ಳಿಲ್ಲ ಸ್ವಾತಂತ್ರ್ಯ ಬಂದ ಮೇಲೆ. ಇದು ಕೃಷಿ 10,000 ವರ್ಷದಿಂದ ಈ ದೇಶದಲ್ಲಿ ನಡ್ಕೊಂಡು ಬರ್ತಾ ಇದೆ. ಕೃಷಿಕರು ದುರ್ಭಿಕ್ಷನಾಗಿರಬೇಕು, ಅನ್ನಂ ಬಹುಕುರ್ವೀಯ, ಅನ್ನಂನ ನಿಂದೇತ್, ಅನ್ನವನ್ನು ದೂಷಣೆ ಮಾಡಬಾರ್ದು, ಅನ್ನದ ಸಮೃದ್ಧಿಯಾಗಲಿ ಅಂತಲೇ ವೇದಮಂತ್ರಗಳನ್ನು ಪ್ರತಿ ದಿವಸ ಹೇಳ್ತಾರೆ. DVG ಅವರು ಹೇಳ್ತಾರೆ ಅವರ ವೈದಿಕ ಸಂಪ್ರದಾಯಸ್ಥರ ಗ್ರಂಥದಲ್ಲಿ. ಸ್ವಲ್ಪ ಮಾತನಾಡುವ ವಿಷಯ ತಿಕ್ಲಾಗಿ ಹೋಗುತ್ತೆ, ಕ್ಷಮಿಸಬೇಕು, ನೆನಪಾಯಿತು ಅಂತ ಹೇಳ್ತೀನಿ. ಹಿಂದಿನ ಕಾಲದಲ್ಲಿ ಹೇಗಿರ್ತಿತ್ತು ಅಂದರೆ, ಸ್ವಲ್ಪ ಅನುಕೂಲಸ್ಥರಾದ ಬ್ರಾಹ್ಮಣರು, ವೈದಿಕರು ಅವ್ರ ಮನೆಯಲ್ಲಿ ಬೆಳಗ್ಗೆ ಪೂಜೆ ಪಾರಾಯಣ ಎಲ್ಲ ಆಗಿ ಊಟದ ಸಮಯ ಆದಾಗ ಒಂದಷ್ಟು ದೂರ ಹೋಗಿ ನೋಡ್ತಿದ್ರಂತೆ. 4 ರಸ್ತೆ ಕೂಡೋ ಕಡೆನೋ, ಅವ್ರ ಊರಲ್ಲಿ ಕೆರೆ ಇದ್ರೋ ಬಾವಿ ಇದ್ರೋ ಅಲ್ಲಿ ಹೋಗಿ, ಅಥವಾ ಸ್ನಾನಘಟ್ಟಗಳಿದ್ರೆ ಯಾರಾದರೂ ಯಾತ್ರಿಕರು ಬಂದಿದ್ದಾರಾ, ಯಾರು ಹಸ್ದೋರಿದ್ದಾರಾ, ಕೂಗೋರಂತೆ. ಯಾರು ಇದ್ದರೆ ಬನ್ನಿ, ಊಟಕ್ಕೆ ಬನ್ನಿ ನಮ್ಮ ಮನೆಗೆ ಅಂತ ಕೂಗಿ ಕರ್ಕೊಂಡು ಬಂದು ಊಟ ಆಗ್ತಾರೆ. ಇವತ್ತು ನಮ್ಗೆ ಇಡೀ ಕರಾವಳಿಯಲ್ಲಿ, ನಮ್ಮದು ದಕ್ಷಿಣ ಕನ್ನಡದಲ್ಲಿ ಉಡುಪಿಯಿಂದ ಹಿಡಿದು ಧರ್ಮಸ್ಥಳ ಎಲ್ಲ ಕಡೆಗಳಲ್ಲಿ ಊಟದ ವ್ಯವಸ್ಥೆ ಇದೆ. ಸಿಖ್ರಲ್ಲಿ, ಉತ್ತರ ಭಾರತದಲ್ಲಿ ಲಂಗರ್ ವ್ಯವಸ್ಥೆ ಇದೆ. ವೀರಶೈವರಲ್ಲಿ ದಾಸೋಹದ ವ್ಯವಸ್ಥೆ ಇದೆ. ಎಲ್ಲವನ್ನು ನೋಡಿದವರು ವಿದ್ಯಾರಣ್ಯರು. ನಾನು ಹೇಳಬೇಕಾಗಿದ್ದ ಪಾಯಿಂಟ್ ಅದು. ಎಲ್ಲವನ್ನು ನೋಡೋರಾದ್ರಿಂದ ಅವರು ಸಂತೆಗಳನ್ನು, ಹಾಳಾಗಿದ್ದ ಸಂತೆಗಳನ್ನು ವ್ಯವಸ್ಥೆ ಮಾಡಿದ್ರು. ಹೊಸ ರೀತಿಯ ವ್ಯಾಪಾರಕ್ಕೆ ಬೇಕಾದ, ಮಳಿಗೆಗಳಿಗೆ ಬೇಕಾದ ವ್ಯವಸ್ಥೆಗಳನ್ನು ಮಾಡಿದರು. ಇದೆಲ್ಲವೂ ಗ್ರಂಥಗಳಲ್ಲಿ ಇರುವಂಥ ದಾಖಲೆಗಳಲ್ಲಿರೋ ಮಾತುಗಳು. ಇದೊಂದು ಶೈಕ್ಷಣಿಕವಾದ ಒಂದು, ಅಂದರೆ ಕಾಲೇಜಿನಲ್ಲಿ ಮಾಡುವ ಉಪನ್ಯಾಸ ಅಲ್ಲದೇ ಇರೋದ್ರಿಂದ ಆ ರೀತಿ ಕೊಟೇಶನ್ಸ್ ಕೊಡ್ತಾ ಇಲ್ಲ ಅಷ್ಟೇ. ನಾನು ಯಾವ ಕೊಟೇಶನ್ಸ್ ಬೇಕಾದ್ರೂ ಕೊಡ್ಬೋದು ಅವ್ರ ಗ್ರಂಥಗಳಿಂದ. ಎಲ್ಲವೂ ಇದಕ್ಕೆಲ್ಲ ವಿಜಯನಗರದ ಕಾಲದಲ್ಲಿರುವ ಶಾಸನಗಳೇ ದಾಖಲೆ. ಈ ಮಾತುಗಳಿಗೆಲ್ಲ ದಾಖಲೆ ಶಾಸನಗಳೇ. ಹಂಪಿ ಕನ್ನಡ ವಿಶ್ವವಿದ್ಯಾಲಯ ಪ್ರಕಟ ಮಾಡಿರುವ ಕನ್ನಡ, ವಿಜಯನಗರದ ಸಂಬಂಧಪಟ್ಟ ಕನ್ನಡ ಶಾಸನಗಳಲ್ಲಿ ಇವೆಲ್ಲ ಇದೆ. ಅದನ್ನು ಮಾಡಿದ್ರು. ಆಮೇಲೆ ರಾಜ್ಯವನ್ನು ಆಡಳಿತ ಮಾಡುವ ರಾಜ ಇರೋದಲ್ಲ, ಸಾಮಾನ್ಯವಾಗಿ ಏನಾಗುತ್ತೆ ಅಂದರೆ, ಅಣ್ಣ ರಾಜ್ಯ ಆಡ್ತಾ ಇದ್ದರೆ ಅಣ್ಣನ ಹೆಂಗೆ ಕೊಂದು ನಾನು ರಾಜ್ಯ ಆಡಬೇಕು ಅಂತ ತಮ್ಮನಿಗೆ ಬುದ್ಧಿ ಬರುತ್ತೆ. ಅಥವಾ ತಮ್ಮನ ಕೊಂದು ಅಣ್ಣನ ಮಾಡೋದು. ಹೇಗೆ ಮಾಡೋದು? ವಾಲಿ ಸುಗ್ರೀವ್ರ ಕಥೆ ತೊಗೋಬೋದು. ಇನ್ನೂ ಬೇರೆ ಬೇರೆ ಉದಾಹರಣೆಗಳನ್ನು ನಾವು ನಮ್ಮ ಇತಿಹಾಸದಲ್ಲೂ ಪುರಾಣಗಳಲ್ಲೂ ನೋಡ್ತೀವಿ. ನಾವು ಅಣ್ಣ ತಮ್ಮಂದರು ಅನ್ಯೋನ್ಯವಾಗಿರ್ತಾರೆ ರಾಜ್ಯ ಬರೋ ತನಕ. ಹಕ್ಕುಬುಕ್ಕರು ರಾಜ್ಯ ಬರೋ ತನಕ ಸೇನಾಪತಿ ಸಣ್ಣ ಒಂದು ಯಾವುದೋ ಹುದ್ದೆಯಲ್ಲಿದ್ದಾಗ ಓಕೆ. ಇವಾಗ ಅವರೇ ರಾಜರಾದ ಸಂದರ್ಭದಲ್ಲಿ ಹೇಗೆ ಅಂದಾಗ ವಿದ್ಯಾರಣ್ಯರು ವ್ಯವಸ್ಥೆ ಮಾಡಿದ್ರು. ನೀವಿಬ್ಬರು ಅಣ್ಣ ತಮ್ಮಂದಿರು ಹಿಂದೂ ಧರ್ಮದ ರಕ್ಷಣೆಗೋಸ್ಕರವೇ ನೀವು ಒಗ್ಗಟ್ಟಾಗಿ ರಾಜ್ಯವನ್ನು ಆಳಬೇಕು. ನಿಮ್ಮಿಬ್ಬರ ನಡುವೆ ಯಾವುದೇ ರೀತಿ ಕಲಹ ಬರಬಾರ್ದು. ಇಟ್ ಈಸ್ ಎ ತುಂಬ ಯುನೀಕಾದ ಒಂದು ಕೆಲಸ ವಿದ್ಯಾರಣ್ಯರು ಮಾಡಿ. ಹಕ್ಕುಬುಕ್ಕರು ಯಾವತ್ತೂ ಪರಸ್ಪರ ದ್ವೇಷ ಮಾಡಲಿಲ್ಲ, ಯಾವತ್ತೂ ಪರಸ್ಪರ ಕತ್ತಿ
ಮಸಿಲಿಲ್ಲ. ಅಧಿಕಾರವಿದ್ದಾಗಲೂ ನೋಡ್ಬೋದಾ ಇವತ್ತು ನಾವು ಇದನ್ನು ಭಾರತದಲ್ಲಿ, ಕರ್ನಾಟಕದಲ್ಲಿ, ಹಾಸನದಲ್ಲಿ ಎಲ್ಲೂ ನೋಡೋಕ್ಕಾಗಲ್ಲ. ಯಾಕೆ ಉದಾಹರಣೆಗಳನ್ನು ನಾನು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ವಿದ್ಯಾರಣ್ಯರದ್ದು ಸುಮ್ಮನೆ ಭಾಷಣ ವಿದ್ಯಾರ್ಥಿ ಜಯಂತಿ ಆಯಿತು ಅಂತ ಕೇಳ್ಕೊಂಡು ಹೋಗೋದು ಅಂತಲ್ಲ. ನಮ್ಮ ಜೀವನಕ್ಕೆ, ಸಾಮಾಜಿಕ ಜೀವನಕ್ಕೆ, ರಾಜಕೀಯ ಜೀವನಕ್ಕೆ, ಆರ್ಥಿಕ ಜೀವನಕ್ಕೆ ಬೇಕಾದ ಪಾಠಗಳನ್ನು ವಿದ್ಯಾರಣ್ಯರ ಜೀವನ ಮತ್ತು ಅವರು ಮಾಡಿದಂಥ ಮಾರ್ಗದರ್ಶನಗಳಲ್ಲಿ ನಮ್ಮ ಕಡೆ. ಇನ್ನೊಂದು ರಾಜನಾದವನಿದ್ದಾನಲ್ಲ, ರಾಜನಾದವನು ಇದು ಕೃಷಿಗೆ ಸಂಬಂಧಪಟ್ಟಿದ್ದು. ರಾಜನಾದವನು ಇದನ್ನು ಮಾಡಬೇಕಾದ್ರೆ, ರಾಜ್ಯಾಡಳಿತ ಮಾಡಬೇಕಾದ್ರೆ ತನ್ನ ಹೆಸರಲ್ಲಿ ಸಿಗ್ನೇಚರ್ ತಾನು ಸೈನ್ ಮಾಡೋದು ಸಾಮಾನ್ಯ. ಯಾರು ಬಿಟ್ಕೊಡ್ತಾರೆ ಸೈನ್ ಮಾಡೋದು? ವಿದ್ಯಾರಣ್ಯರ ಪ್ರಭಾವದಿಂದ ಹುಕ್ಕಬುಕ್ಕರು ಮುಂದೆ ಬಂದಂಥ ಕೊನೆಯ ರಾಜರ ತನಕ ಯಾರೂ ಕೂಡ ತಮ್ಮ ಹೆಸರಿನಲ್ಲಿ ಸೈನ್ ಮಾಡಲಿಲ್ಲ. ಸಾವಿರಾರು ರಾಜಪತ್ರಗಳಿಗೆ, ದಾನಪತ್ರಗಳಿಗೆ, ಶಾಸನಗಳಿಗೆ ಎಲ್ಲರೂ ಕೇಳಿದ್ದೀರಿ ಅದನ್ನು. ಅಂಥ ಮಹಾನುಭಾವ ವಿದ್ಯಾರಣ್ಯರು ಈ ಹಾಸನದಲ್ಲಿರುವಂತಹ ವಿರೂಪಾಕ್ಷ ದೇವಸ್ಥಾನಕ್ಕೆ ಸಂಬಂಧಪಟ್ಟವರು. ಅವರಿಗೆ ಸಂಬಂಧಪಟ್ಟಿರುವ ದೇವಸ್ಥಾನ ಅಂತ. ವಿರೂಪಾಕ್ಷನ ದೇವಸ್ಥಾನ ಇದ್ದಕ್ಕಿದ್ದಂತೆ ಹೊಯ್ಸಳರ ಈ ನಾಡಿನಲ್ಲಿ ಎಲ್ಲಿ ಬಂತು ಅಂದರೆ ವಿದ್ಯಾರಣ್ಯರು ಕರ್ಕೊಂಡ್ಬಂತು. ಅಲ್ಲೂ ವಿರೂಪಾಕ್ಷ, ಹಂಪಿಲೂ, ಹಾಸನದಲ್ಲೂ ವಿರೂಪಾಕ್ಷ. ಇರಲಿ, ವಿದ್ಯಾರಣ್ಯರ ಸಿಗ್ನೇಚರ್ ವಿಷಯಕ್ಕೆ ಬಂದರೆ ನೋಡ್ರಪ್ಪ, ಈ ರಾಷ್ಟ್ರವನ್ನು ಅಂದರೆ ವಿಜಯನಗರವೆನ್ನುವಂಥ ಬೃಹತ್ ಸಾಮ್ರಾಜ್ಯ ಇನ್ನೂ ಆಗಿರಲಿಲ್ಲ, ಸಣ್ಣ ಸಾಮ್ರಾಜ್ಯ, ಅದನ್ನು ಆಳ್ತಾ ಇರೋನು ಭಗವಂತ. ಯಾರು? ಹಂಪೆಯ ಒಡೆಯನಾದ ವಿರೂಪಾಕ್ಷ. ನೀವು ಅವರ ಪ್ರತಿನಿಧಿಗಳು. ನಮ್ಮಲ್ಲಿ ಹಳೆ ಒಂದು ಮಾತಿತ್ತು, ನಾವೆಷ್ಟು ಪೃಥ್ವೀಪತೆ ಅಂತ. ವಿಷ್ಣುವಿನ ಅಂಶವಿಲ್ಲದೆ ಇದ್ದವನು ರಾಜನಾಗಕ್ಕಾಗಲ್ಲ ಅಂತ. ಇವರೇನು ಹೇಳಿದ್ರು? ನೀವು ಶಿವನ ಪ್ರತಿನಿಧಿಗಳಾಗಿ, ವಿರೂಪಾಕ್ಷನ ಪ್ರತಿನಿಧಿಗಳಾಗಿ ಆಡಬೇಕು. ಹಾಗಾಗಿ ವಿರೂಪಾಕ್ಷನ ಹೆಸರಿನ ಸೈನ್ಯ ಆಗ್ತಿದೆ, ಅಥವಾ ವಿರೂಪಾಕ್ಷನ ಸೇವಕರು, ವಿರೂಪಾಕ್ಷನ ಪಾದಗಳ ಚರಣರ ದಾಸರು, ಈ ರೀತಿ ಮಾತುಗಳನ್ನು ಅವರು ಹಾಕ್ತಾರೆ. ನಾನು ಕೇಳಿದಂತೆ ಅನಂತ ಪದ್ಮನಾಭ ದೇವಸ್ಥಾನ ಇದೆಯಲ್ಲ ಕೇರಳದಲ್ಲಿ, ಅಲ್ಲಿರ್ತಕ್ಕಂಥ ರಾಜಮನೆತನದವರು ಕೂಡ ತಾವು ಸೈನ್ ಹಾಕಲ್ಲ. ಅನಂತ ಪದ್ಮನಾಭನ ಹೆಸರಿನಲ್ಲೇ ಅಷ್ಟೆಲ್ಲ ಕೋಟ್ಯಂತರ ವರಹಗಳಷ್ಟು ಆಸ್ತಿ ಇದ್ರೂ ದೇವರ ಹೆಸರಿನಲ್ಲೇ ಆಗ್ತವೆ. ಈಶನ ಬಲವಿದು, ಈಶನ ಛಲವಿದು, ಈಶನದೆಲ್ಲ ಭಾಗ್ಯವಿದು. ನಮಗೆ ಸ್ಕೂಲಲ್ಲಿ ಹೇಳ್ಕೊಡ್ತಾ ಇದ್ದೀವಿ. ಇದೆಲ್ಲ ದೇವರದಪ್ಪ ಅಂತ ಹೇಳಿ ಅಲ್ವಾ? ಇಳೆಯ ನಿನ್ನ ದಾನ, ಬೆಳೆಯ ನಿನ್ನ ದಾನ ಅಂತ ಒಬ್ಬ ವಚನಕಾರ ರಾಮನಾಥ ಹೇಳ್ತಾರೆ. ಅದನ್ನು ಜಡದಾಸಿಮಯ್ಯ ಹೇಳುವಂಥ ಮಾತಿದೆ. ಎಲ್ಲ ಅವನ್ನೇ, ನಮ್ದೇನಿದೆ ಇದರಲ್ಲಿ? ನಾವೇನು ಗಾಳಿ ಸೃಷ್ಟಿ ಮಾಡಿದ್ವಾ, ಬೆಂಕಿ ಸೃಷ್ಟಿ ಮಾಡಿದ್ವಾ, ಸೂರ್ಯಚಂದ್ರ ಸೃಷ್ಟಿ ಮಾಡಿದ್ವಾ? ಮಳೆ, ಒಂದು ಹನಿ ಮಳೆ ಸೃಷ್ಟಿ ಮಾಡೋಕ್ಕಾಗಲ್ಲ ನಮಗೆ. ಕೆರೆಗಳನ್ನು ಹಾಳು ಮಾಡ್ಬೋದು ನಾವು ಅಷ್ಟೇ, ಮಳೆ ಸೃಷ್ಟಿ ಮಾಡೋಕ್ಕಾಗಲ್ಲ ನಮಗೆ. ಇಂಥ ಒಂದು ಧನ್ಯತಾ ಭಾವದಲ್ಲಿ, ಅರ್ಪಣಾ ಭಾವದಲ್ಲಿ ನಾವು ರಾಜ್ಯವನ್ನು ಆಳಿದ್ರೆ ನಮಗೆ ಅಹಂಕಾರ ಬರಲ್ಲ. ಮೊದಲನೇ ಪಾಯಿಂಟ್. ನಾವು ರಾಜರ್ಷಿಗಳಂತೆ ರಾಜ್ಯವನ್ನು ಆಳ್ಬೋದು. ಮುಂದೆ ನಾವು ತಪಸ್ವಿಗಳಾಗಿ ಸನ್ಯಾಸಕ್ಕೋ ಮತ್ತೊಂದಕ್ಕೋ ಸಂತೋಷವಾಗಿ, ಹೇಗೆ ಕಾಳಿದಾಸ ಹಿಂದೆ ತನ್ನ ರಘುವಂಶದಲ್ಲಿ ಹೇಳ್ತಾನೆ, ಅವರು ಬಾಲ್ಯದಲ್ಲಿ ವಿದ್ಯಾಭ್ಯಾಸ ಮಾಡ್ತಿದ್ರು, ಯೌವನದಲ್ಲಿ ಸಂಸಾರದಲ್ಲಿ ಸಂತೋಷವಾಗಿರ್ತಿದ್ರು, ರಾಜ್ಯಾಡಳಿತ ಮಾಡ್ತಿದ್ರು. ತಮ್ಮ ವಯಸ್ಸು ಮುಗೀತಾ ಮಕ್ಕಳು ಪ್ರಾಪ್ತ ವಯಸ್ಸಿಗೆ ರಾಜಕುಮಾರರು ಬಂದರು ಅಂದ ತಕ್ಷಣ ರಾಜ್ಯವನ್ನು ವಹಿಸ್ಬಿಟ್ಟು ಅವರು ಅರಣ್ಯವಾಸಕ್ಕೆ ಹೋಗಿ ತಪಸ್ವಿಗಳಾಗ್ತಾ ಇದ್ರು. ರಘುಕುಲದ ರಾಜರು, ರಘುವಂಶದ ರಾಜರು ಅನ್ನುವ ಒಂದು ಆದರ್ಶದ ಪೊಲಿಟಿಕ್ಸ್ ಇದೆಯಲ್ಲ, ಆದರ್ಶದ ಪೊಲಿಟಿಕ್ಸನ್ನು ಮತ್ತೆ ಮರುಸ್ಥಾಪನೆ ಮಾಡಿದವರು ವಿದ್ಯಾರಣ್ಯರು. ಅವ್ರ ಮಾತನ್ನು ಹಕ್ಕುಬಕ್ಕರು ಒಪ್ಕೊಂಡ್ರಲ್ಲ, ಅವರು ದೊಡ್ಡವರೇ. ಒಪ್ಕೊಳ್ಳಲ್ಲ ಅಂತ ಹೇಳಿದ್ರೆ ಎಷ್ಟು ಮಾಡೋಕ್ಕಾಗತ್ತೆ? ರಾಜ್ಯ ಬಲ ಇದ್ದವರು, ರಾಜಕೀಯ ಬಲ ಇದ್ದವರು ಆ ಮಾತನ್ನು ವಿದ್ಯಾರಣ್ಯರು ಮಾಡಿದ್ರು. ವಿದ್ಯಾರಣ್ಯರು ಮಾಡಿದಂತಹ ಇನ್ನೊಂದು ಬಹಳ ಮುಖ್ಯವಾದಂಥ ಪ್ರಶ್ನೆಗೆ ಅವಾಗ ಬಂದು ನಿಲ್ಲಿಸಿದೆ. ಅದನ್ನು ನಾನು ಹೇಳ್ತೀನಿ, ನನಗೆ ಗೊತ್ತಿಲ್ಲ ಎಷ್ಟು ಸಮಯ ಇದೆ. 5 ನಿಮಿಷ. ವಿದ್ಯಾರಣ್ಯರು ಹೇಗೆ ಇದು ಮಾಡಿದ್ರು ಅಂತ ಹೇಳಿದ್ರೆ, ಅವರು ಕಾಶಿಯಲ್ಲಿ ಅಧ್ಯಯನ ಮಾಡ್ತಾ ಇದ್ರು. ಅಧ್ಯಯನದ ಎಲ್ಲ ಹಂತಗಳು ಮುಗಿದಿತ್ತು. ಆಗಲೇ ಇವರ ಮಹಿಮೆ ಹೇಗೆ ಶೃಂಗೇರಿಯ ವಿದ್ಯಾತೀರ್ಥ ಮಹಾಸ್ವಾಮಿಗಳಿಗೆ ಗೊತ್ತಿತ್ತೋ ಹಾಗೆಯೇ ಈ ಹುಕ್ಕಬುಕ್ಕರಿಗೂ ಗೊತ್ತಿತ್ತು. ಬುಕ್ಕ ಇನ್ನಷ್ಟು ಅಧ್ಯಯನ ಮಾಡಬೇಕು ಅಂತ ಹೋಗಿದ್ದಿರಬಹುದು ಅಲ್ಲಿಗೆ. ಏಕೆಂದರೆ ಆ ಕಾಲದ ಜನ ಇದ್ದಾರಲ್ಲ, ಅವರ ಜ್ಞಾನ ಪಿಪಾಸೆಯನ್ನು ನಮಗೆ ಊಹಿಸುವುದಕ್ಕೂ ಸಾಧ್ಯವಿಲ್ಲ. ಯಾರೋ ಒಬ್ಬ ಇದ್ದಂತೆ ಬಂಗಾಳದಲ್ಲಿ ಅಥವಾ ಬಿಹಾರದ ಭಾಗದಲ್ಲಿ ಒಬ್ಬ ವಿದ್ವಾಂಸ, ಎಲ್ಲ ವಿದ್ವಾಂಸರುಗಳು ರಾಜನ ಹತ್ರ ಹೋಗಿ ತಮ್ಮ ವಿದ್ವತ್ತನ್ನು ಪ್ರದರ್ಶನ ಮಾಡಿಬಿಟ್ಟು ಏನೋ ಕೊಡ್ತಾರಲ್ಲ ರಾಜರು, ಕಿಲ್ಲತ್ತು ಅದು ಇದು ಒಂದಷ್ಟು ಮಾನಪತ್ರ, ಒಂದಷ್ಟು ಹಣ ಏನೋ ಕೊಡ್ತಾರೆ, ಅದೆಲ್ಲ ತೊಗೊಂಡು ಬರ್ತಾರೆ.
ಒಬ್ಬ ಮಾತ್ರ ಹೋಗ್ತಾನೆ ಇರಲಿಲ್ವಂತೆ. ರಾಜನಿಗೆ ತುಂಬ ಆಸೆ, ಬರೋರ ಮೇಲೆ ಆಸೆ ಇಲ್ಲ ರಾಜನಿಗೆ, ಇವನು ಬರ್ತಿಲ್ವಲ್ಲ ಅಂತ ಇವನ ಮೇಲೆ ಆಸೆ. ಅಂದರೆ ಯಾಕೆ ಬರ್ತಿಲ್ಲ ಇವನು ಅಂತ. ರಾಜನೇ ಒಂದು ದಿವಸ ಹೋದಂತೆ, ಒಬ್ಬ ರಾಜ, ದೊಡ್ಡ ರಾಜ ಹೋದಾಗ ಇವನು ತಲೆನೇ ಎತ್ತಿಲ್ಲ, ತಾಳೆಗರಿ ಓದ್ತಾ ಕೂತಿದ್ದಾನೆ. ಇದು ಹಿಂದೂ ಸಂಸ್ಕೃತಿ, ಭಾರತೀಯ ಸಂಸ್ಕೃತಿ, ಜ್ಞಾನದಲ್ಲೇ ಮುಳುಗಿರುವಂಥದ್ದು. ಭಾರತ ಅನ್ನೋ ಹೆಸರು ಬಂದಿರೋದೇ ಅದರಿಂದ. ಭಾ ಅಂತ ಹೇಳಿದ್ರೆ ಬೆಳಕು ಅಂತ. ಇದು ಬೆಳಕಿನ ದೇಶ, ಇದು ಜ್ಞಾನದ ದೇಶ. ಆಗ ಅವನು ತಾಳೆಗರಿ ಓದ್ತಿದ್ದಂತೆ. ರಾಜ ಒಂದಷ್ಟು ಆದಮೇಲೆ ಸ್ವಾಮಿ ಅಂತೆಲ್ಲ ಕೂಗಿ ಅವನನ್ನು ಗಮನ ಸೆಳೆದ. ಏನೋ ಬಂದಿದ್ದೀರಾ ಮಹಾರಾಜರು, ಏನಾಗಬೇಕೇನು ಅಂತ ಇವನು ಕೇಳ್ತಿದ್ದಾನೆ. ಏನೂ ಇಲ್ಲದೆ ಇರುವಂಥ, ದುಡ್ಡು ಕಾಸು ಇಲ್ಲದೆ ಇರೋ ಪಂಡಿತ ರಾಜನನ್ನು ಕೇಳ್ತೀನಿ ಏನಾಗಬೇಕು. ಏನೂ ಇಲ್ಲ, ನಿಮ್ಮನ್ನು ನೋಡಿದೆ, ನೀವು ಒಂದು ಸತಿ ಅರಮನೆಗೆ ದಯ ಮಾಡಿಸ್ಬೇಕು. ಆಯಿತು ಬರ್ತೀನಿ, ಆದರೆ ಒಂದು ಕಂಡೀಷನ್ನು. ಏನು ಕಂಡೀಷನ್ನು ಅಂದರೆ, ಒಂದು ಇಲ್ಲಿ ಓದ್ತಾ ಇದ್ದೀನಲ್ಲ, ಏನೂ ಅಂತ ಅರ್ಥ ಆಗ್ತಿಲ್ಲ ನನಗೆ, ನೀನು ಹೇಳ್ತೀನಿ ನನಗೆ, ನಿಮಗೆ ಸ್ವಲ್ಪ ಕಷ್ಟ ಆಗ್ತಿದೆ, ತುಂಬ ದಿವಸದಿಂದ ಬಿಡ್ಸಕ್ಕೆ ನೋಡ್ತಾ ಇದ್ದೀನಿ ಇದನ್ನು. ಎರಡನೇದು, ನನಗೆ ವಯಸ್ಸಾಗ್ಬಿಟ್ಟಿದೆ, ಮುಂದೆ ಬಗ್ಗಿಬಿಟ್ಟು ನಾನು ತೂಕಡಿಸ್ಬಿಡ್ತೀನಿ ಅಂತ ಹೇಳಿ, ನಾನು ಒಂದು ಬೆನ್ನಿಗೆ ಅಂತ ಕೆಲವರು ಹೇಳ್ತಾರೆ, ಜುಟ್ಟಿಗೆ ಅಂತ ಕೆಲವರು ಹೇಳ್ತಾರೆ, ಶಿಖೆಗೆ ಹಿಂದಿನ ಕಾಲದಲ್ಲಿ ಮಾಡ್ತಿದ್ರು, ಚೈನಾದಲ್ಲೂ ಇತ್ತು, ನಮ್ಮ ದೇಶದಲ್ಲೂ ಇತ್ತು. ಮೊಳೆ ಹೊಡೆದು ಆ ದಾರವನ್ನು ಶಿಖೆಗೆ ಕಟ್ಕೊಂಡಿದ್ದ. ಸ್ವಲ್ಪ ಅದು ಜಗ್ಗಿಬಿಟ್ಟಿದೆ ಕೆಳಗಡೆ, ಆ ಮೊಳೆನ ಒಂದು ಸ್ವಲ್ಪ ಗಟ್ಟಿಯಾಗಿ ಹೊಡೆದ್ಬಿಟ್ಟು ಉಪಕಾರ ಮಾಡು, ನನ್ನಿಂದ ಏನು ಉಪಕಾರ ಆಗಬೇಕು ಅಂತ ರಾಜ ಕೇಳಿದ್ರೆ, ನನ್ನ ಮನೇಲಿರುವಂಥ ಮೋಟ್ ಗೋಡೆಯಲ್ಲಿ ಮೇಲಿರುವಂಥ ಮೊಳೆ ಇದೆಯಲ್ಲ, ಸ್ವಲ್ಪ ಗಟ್ಟಿಯಾಗಿ ಹೊಡೆದ್ರೆ ನಾನು ಜ್ಞಾನಾರ್ಜನೆ ಮಾಡ್ಕೊಳ್ತೀನಿ, ಅಂದರೆ ತಾವು ದಯಮಾಡಿಸ್ಬೋದು ಅಂತ. ಏನೂ ಬೇಕು, ನನಗೇನು ಬೇಕಾಗಿದೆ, ಜ್ಞಾನವಿರುವ. ಈ ಪರಂಪರೆಯಲ್ಲಿ ಬಂದವರು ವಿದ್ಯಾರಣ್ಯರು. ಹಾಗಾಗಿ ಮುಂದೆ ಬರುತ್ತೆ, ಅದು ಅವರ ಜೀವನ್ಮುಕ್ತಿ ವಿವೇಕದಲ್ಲಿ ಬರುತ್ತೆ. ಇದು ಡಿ ವಿ ಜಿ ಅವರಿಗೆ ಬಹಳ ಪ್ರಿಯವಾದ ಸಾಲು ನಿಮ್ಗೆ ಹೇಳ್ತಾ ಇದ್ದೀನಿ. ಅದೇನು ಅಂದರೆ, ಜ್ಞಾನಿನಾಂ ಸಮ್ಯಕ್ ರಾಜ್ಯಾದಿ ಲೌಕಿಕಂ ಅನ್ನೋ ಮಾತನ್ನು ಅವ್ರು ಹೇಳುವಾಗ, ಯಾರು ರಾಜ್ಯವನ್ನು ಆಳ್ಬೋದು ಅಂತ ಹೇಳಿದ್ರೆ, ಯಾರಿಗೆ ಚಾರಿತ್ರ್ಯ ಇದೆ ಮತ್ತು ಜ್ಞಾನ ಇದೆ, ಅಂದರೆ ಒಳ್ಳೆಯ ಶೀಲ ನಡವಳಿಕೆ ಇದೆ ಮತ್ತು ಜ್ಞಾನವಿದೆ, ಅವರು ಮಾತ್ರ ರಾಜ್ಯವನ್ನು ಆಳ್ಬೋದು ಅನ್ನೋ ಮಾತನ್ನು ಅವ್ರು ಹೇಳ್ತಾ ಇದ್ರು. ಪ್ಲೇಟೋ ಈ ಮಾತನ್ನು ಹೇಳ್ತಿದ್ದ ಅಂತ ಡಿ ವಿ ಜಿ ಅವ್ರು ಹೇಳ್ತಾರೆ. ಓನ್ಲಿ ಎ ಫಿಲಾಸಫರ್ ಕ್ಯಾನ್ ಬಿ ಎ ಕಿಂಗ್, ಫಿಲಾಸಫರ್ ಕ್ಯಾನ್ ರೂಲ್ ದಿ ಸ್ಟೇಟ್. ದೊಡ್ಡ ತಿಳುವಳಿಕೆ ಇರೋ ಮನುಷ್ಯ ರಾಜ್ಯವನ್ನು ಆಳಿದ್ರೆ ಆ ರಾಜ್ಯ ಚೆನ್ನಾಗಿರುತ್ತೆ ಅಂತೇಳಿ. ಜ್ಞಾನಿನಾಂ ಚರಿತಂ ಶಕ್ಯಂ ಸಮ್ಯಕ್ ರಾಜ್ಯಾದಿ ಲೌಕಿಕಂ. ಜ್ಞಾನಿಗಳಾದವರು ರಾಜ್ಯವನ್ನು ಆಳಬೇಕು. ಆವಾಗ ಲೌಕಿಕವೂ ಚೆನ್ನಾಗಿರುತ್ತೆ, ಪಾರಮಾರ್ಥಿಕವೂ ಚೆನ್ನಾಗಿರುತ್ತೆ. ಹೀಗೆ ಪಾರಮಾರ್ಥಿಕವನ್ನು ಗೆದ್ದು ಲೌಕಿಕವನ್ನು ಗೆದ್ದವರು ವಿದ್ಯಾರಣ್ಯರು. ಅವರು ಆ ಬೋಧನೆಯನ್ನು ಇವ್ರಿಗೆ ಮಾಡಿದ್ರು. ಅವಾಗ ಕಾಶಿಯಲ್ಲಿ ಇದ್ದಂತಹ ಅವ್ರನ್ನ ದಯಮಾಡಿ ತಾವು ಬರಬೇಕು ಅಂತ ಹೇಳಿ ಬುಕ್ಕ 1356 ಅವರಿಗೆ ಪತ್ರವನ್ನು ಬರೆದ. ಸಾಮ್ರಾಜ್ಯದ ಪ್ರಾರಂಭದ ದಿನಗಳಲ್ಲಿ ಯಾವುದೇ ಒಂದು ಬಿಸ್ನೆಸ್ ಮಾಡಲಿ, ಒಂದು ಕಂಪ್ನಿ ಶುರು ಮಾಡಲಿ, ಅವಾಗಲೇ ಅಷ್ಟು ದುಡ್ಡು ಬೇಕಾಗತ್ತೆ. ಇನ್ನು ದೊಡ್ಡ ಸಾಮ್ರಾಜ್ಯವನ್ನೇ ಕಟ್ಟಬೇಕು. ಯಾಕೆ ಕಟ್ಟಬೇಕು? ಸ್ವಾತಂತ್ರ್ಯಕ್ಕೋಸ್ಕರ ಕಟ್ಟಬೇಕು. ಇದು ಬಹಳ ಮುಖ್ಯವಾದ ಪಾಯಿಂಟ್ ಇವತ್ತಿನ ಉಪನ್ಯಾಸದಲ್ಲಿ. ನಾವು ವೀರಬಲ್ಲಾಳನ ಪತನದ ನಂತರ ದಕ್ಷಿಣವನ್ನು ನಾವು ಬಿಟ್ಬಿಟ್ಟಿದ್ದೀವಿ, ಈಗ ಬಿಟ್ಕೊಟ್ಬಿಡ್ತಾ ಇದ್ದೀವಿ ಇಸ್ಲಾಮಿಗೆ. ವಾಪಸ್ ನಾವು ನಮ್ಮ ಸ್ವಾತಂತ್ರ್ಯವನ್ನು ಪಡೆದರೆ ನಮ್ಮ ಧರ್ಮಧ್ವಜ ಎದ್ದಿಲ್ಲಂತೆ. ಅದಾಗಬೇಕಾದ್ರೆ ಸನಾತನ ಧರ್ಮ ಆಚರಣೆ ಅನುಷ್ಠಾನ ಆಗಬೇಕಾದ್ರೆ ಸಾಮ್ರಾಜ್ಯ ಬೇಕಾದರೆ ಹಣ ಬೇಕಲ್ಲ. ಬರೀ ಉಪನ್ಯಾಸ ಮಾಡಿದರೆ ಯಾರು ದುಡ್ಡು ಕೊಡ್ತಾರೆ? ಅದಕ್ಕೋಸ್ಕರವಾಗಿ ವಿದ್ಯಾರಣ್ಯರು ತಮ್ಮ ಜ್ಞಾನದಿಂದ ಕಾಶಿಯಿಂದ ಹಿಡಿದು ಹಂಪಿ ತನಕ, ಹೊಸಪೇಟೆ, ಅದು ಹೊಸಪಟ್ಟಣ ಹೋಗಿ ಹೊಸಪೇಟೆ ಆಯಿತು. ತಮ್ಮ ಗುರುಗಳ ನೆನಪಿಗೋಸ್ಕರವಾಗಿ, ಅವರು ವಿದ್ಯಾತೀರ್ಥರ ನೆನಪಿಗಾಗಿ ವಿದ್ಯಾನಗರ, ಇಲ್ಲೂ ಒಂದಿದೆ ಬೆಂಗಳೂರಿನಲ್ಲಿ, ಇಲ್ಲಿ ಹಾಸನದಲ್ಲೂ ವಿದ್ಯಾನಗರಿ ಅನ್ನೋದನ್ನು ಶುರು ಮಾಡಿದ್ರು. ಆ ವಿದ್ಯಾನಗರಿನೇ ಆಮೇಲೆ ಅದು ವಿಜಯನಗರ ಅನ್ನುವ ರೀತಿ ಹೆಸರನ್ನು ಪಡೀತು. ಈ ಹೆಸರನ್ನೂ ಅವರೇ ಕೊಟ್ಟಿದ್ದು, ಅವ್ರಿಗೆ ಹೆಸರು ಕೊಟ್ಟಿದ್ದು ಅವರೇ. ಅದನ್ನು ಕಟ್ಟಕ್ಕೆ ಬೇಕಾದ ಹಣಕಾಸಿನ ವ್ಯವಸ್ಥೆ ಮಾಡಿದ್ರು. ಹೇಗೆ ಮಾಡಿದ್ರು ಅಂದರೆ, ಆ ಕಾಶಿಯಿಂದ ಹಿಡಿದು ಈ ದಕ್ಷಿಣ ಭಾಗದ ತುಂಗಭದ್ರೆ ತನಕ ಇದ್ದಂಥ ದೊಡ್ಡ ದೊಡ್ಡ ಶ್ರೀಮಂತರಿಗೆ ಅವರು ಮನವೊಲಿಸಿದ್ರು. ಹೇಗೆ ಮನವೊಲಿಸಿದ್ರು? ನಿಮಗೊಂದು ಪ್ರಶ್ನೆ ಹಾಕ್ತೀನಿ. ಸ್ವಾಮಿ ವಿವೇಕಾನಂದರು ಭಾರತವನ್ನು ತುಂಬ ಸುತ್ತಿದ್ರು ಅಂತ ಹೇಳ್ತೀವಲ್ವ, ಯಾಕೆ ಸುತ್ತಿದ್ರು? ಟೂರ್ ಮಾಡ್ತಿದ್ರಾ? ತೀರ್ಥಯಾತ್ರೆ ಪುಣ್ಯ ಬರಲಿ ಏನು ಮಾಡ್ತಿದ್ರಾ? ಯಾಕೆ? ಭಾರತದಲ್ಲಿ 500ಕ್ಕಿಂತಲೋ ಎಷ್ಟೋ 600ಕ್ಕಿಂತಲೋ ಹೆಚ್ಚಿನ ಸಂಸ್ಥಾನದ ರಾಜರಿದ್ರಲ್ಲ. ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ, ನಾನಾ ಸಾಹೇಬ್ ಪೇಶ್ವೆ ಇವರೆಲ್ಲ ಯುದ್ಧ ಮಾಡಿ ಬ್ರಿಟಿಷರನ್ನು ಹೆದರಿಸಿ, ಆದರೂ ಯುದ್ಧದಲ್ಲಿ ಸೋತಿದ್ರು. ಬ್ರಿಟಿಷರು ಹೆದರಿಕೆ ಆಗಿತ್ತು, ಆದರೆ ಇವರು ಯುದ್ಧದಲ್ಲಿ ಸೋತಿದ್ದು ನಿಜ. ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಸತ್ತು ಹೋದ್ಲು, ತೀರ್ಕೊಂಡು, ವೀರಮರಣವನ್ನು ಒಪ್ಪಿದ್ಲು, ಇನ್ನೂ ಅನೇಕಲಾಯಿತು. ಆಮೇಲೆ ಅವರ ಸರ್ಕಾರ ಬಂದುಬಿಟ್ಟಿತ್ತು. ಹಾಗಾದರೂ ಮಾಡಿ ಭಾರತದಲ್ಲಿ ಇನ್ನೊಂದು ಸತಿ 1857 1857 ಥರ ಒಂದು ಹೋರಾಟ ಮಾಡಬೇಕು. ಈ ಎಲ್ಲ ಹಿಂದೂ ರಾಜರಿಗೆ ಬುದ್ಧಿ ಹೇಳಿ
ಇವರನ್ನು ಸಂಘಟಿತರನ್ನಾಗಿ ಮಾಡಿ ಬ್ರಿಟಿಷರ ಮೇಲೆ ಇವರು ಕತ್ತಿ ಗುಂಡು ಮದ್ದನ್ನು ಹಾಕುವಂತೆ ಮಾಡಬೇಕು ಅನ್ನುವ ಉದ್ದೇಶಕ್ಕೋಸ್ಕರ ವಿವೇಕಾನಂದರು ಬಡವರ ಮನೆಯಲ್ಲೂ ಉಳ್ಕೊಳ್ತಾ ಇದ್ರು, ಶ್ರೀಮಂತರು, ಮಂತ್ರಿಗಳು, ಸಚಿವರು, ದಿವಾನರು ಮತ್ತು ರಾಜರ ಆಸ್ಥಾನಗಳಲ್ಲೂ ಉಳ್ಕೊಳ್ತಾ ಇದ್ರು. ಇದನ್ನು ಅನೇಕ ಇತಿಹಾಸಕಾರರು ಅವರ ಬರವಣಿಗೆಗಳಲ್ಲಿ ಬರೆದಿದ್ದಾರೆ. ಅದೇ ರೀತಿ ಕೆಲಸ ಅಥವಾ ವಿವೇಕಾನಂದರು ಮುಂದೆ ಏನು ಕೆಲಸವನ್ನು ಮಾಡಿದ್ರು ಆ ಕೆಲಸವನ್ನು 14ನೇ ಶತಮಾನದಲ್ಲಿ ವಿದ್ಯಾರಣ್ಯರು ಮಾಡಿ ಶ್ರೀಮಂತರು, ರಾಜರು ಯಾರೂ ಇರಲಿಲ್ಲ ಅಂತ ಹೇಳ್ಕೊಳ್ಳುವಂಥರು ಉತ್ತರ ಭಾರತದಲ್ಲಿ. ಶ್ರೀಮಂತರು ವ್ಯಾಪಾರಿಗಳಿದ್ರು. ನೋಡಿ, ಉತ್ತರ ಭಾರತದಲ್ಲಂತೂ ಧರ್ಮ ನಷ್ಟವಾಗಿಬಿಟ್ಟಿದೆ, ಸನಾತನ ಧರ್ಮ. ದಕ್ಷಿಣದಲ್ಲಾದರೂ ಉಳಿದ್ರೆ ಉತ್ತರದಲ್ಲೂ ಮತ್ತದನ್ನು ಮರುಸ್ಥಾಪನೆ ಮಾಡಬಹುದು. ಅದಕ್ಕೋಸ್ಕರ ನೀವು ಮುಕ್ತವಾಗಿ ಧನ ಸಹಾಯವನ್ನು ಮಾಡಿ, ಇದು ಮಾಡ್ತಾ ಇರೋದು ಸಮಾಜಕ್ಕೋಸ್ಕರ ಅಂತ ಅವರನ್ನು ದಾನದ ಕಡೆಗೆ ಅವರು ಪ್ರೇರೇಪಿಸಿದರು.